ಆಯುರ್ವೇದದಲ್ಲಿ ಅಷ್ಟವಿಧ ಪರೀಕ್ಷೆ ಅಂತಿದೆ. ಅಂದ್ರೆ 8 ವಿಧವಾದ ಪರೀಕ್ಷೆಗಳಿದೆ. ಅಂದ್ರೆ ಡಯಾಬಿಟಿಸ್ ಇದ್ರೆ ಅದು ಹೇಗೆ ಇದು ಕಂಡುಹಿಡಿಯೋದು, ಮತ್ತೆ ಜಾಂಡೀಸ್ ಇದ್ರೆ ಹೇಗೆ ಕಂಡುಹಿಡಿಯೋದು, ಇದಕ್ಕೆಲ್ಲ ಹಲವಾರು ಇದೊಂದು ಆ, ವಿಧಾನಗಳಿದೆ ಕಂಡುಹಿಡಿಯೋದು. ಆದ್ರೆ ಎಲ್ಲದಕ್ಕೂ ಒಂದು ಮೂಲ ಕಂಡುಹಿಡಿಯೋದು. ಅಂದ್ರೆ ಇದೆಲ್ಲ ಯಾವ್ದ್ರಿಂದ ಬರ್ತಿದೆ ಅದು ಕಂಡುಹಿಡಿದ್ರೆ ಅದಕ್ಕೆ ಒಂದೇ ಮಾತ್ರ, ಅದು ನಾಡಿ ಪರೀಕ್ಷೆ. ಇದಕ್ಕಾಗಿ ಹಳೆ ಕಾಲದಿಂದ ನಾಡಿ ಪರೀಕ್ಷೆ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಇದರಲ್ಲಿ ನಮಗೇನಂದ್ರೆ ಮನಸ್ಸಲ್ಲಿ, ಆಯುರ್ವೇದ ಏನ್ ಹೇಳುತ್ತೆ, ಯಾವಾಗ್ಲೂ ಮನಸ್ಸಲ್ಲೇ ಇದು ಬಂದ್ಬಿಟ್ಟು ಹುಟ್ಟೋದು. ಅಂದ್ರೆ ಒಂದು ದುಃಖ ಇರ್ಬೋದು, ಭಯ ಇರ್ಬೋದು, ಅಥವಾ ಕೋಪ ಇರ್ಬೋದು, ಇದರಿಂದಲೇ ಕಾಯಿಲೆ ಹುಟ್ಟತ್ತೆ. ಆ ಸೂಕ್ಷ್ಮದಲ್ಲಿ ಹೇಗೆ ಹುಟ್ಟತ್ತೆ ಅಂತ ತಿಳ್ಕೊಳ್ಳಿಕ್ಕೆ ನಾಡಿ ಪರೀಕ್ಷೆ ಒಂದೇ. ಇವಾಗ ಒಬ್ರು ಪೇಷಂಟ್ ನಮ್ಮ ಹತ್ರ ಬಂದ್ರೆ ಅವ್ರಿಗೆ ಏನು ಕೇಳಬೇಕು ಅಂತ ಗೊತ್ತಿಲ್ಲ, ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಯಾಕಂದ್ರೆ ಭಾವನೆಗಳನ್ನ ನಾವು ವರ್ತಿಸ್ಬೇಕಾದ್ರೆ ಬಹಳ ಕಷ್ಟ. ಮನಸ್ಸಲ್ಲಿ ಒಂದು ಅಸೂಯತೆ ಇರುತ್ತೆ, ಅದು ಏನು ಅಂತ ಹೇಳಕ್ಕೆ ಮನುಷ್ಯ ಒದ್ದಾಡ್ತಾರೆ. ಅದಕ್ಕೆ ಯಾವುದೋ ಒಂದು ಸರಳವಾಗಿ ನಂಗೆ ಕೋಪ ಇದೆ, ಬೇಸರ ಇದೆ ಅಂತ ಹೇಳ್ಬಿಡ್ತಾರೆ. ಅದು ಒಳಗೇನಿದೆ, ಯಾವುದೋ ಲೋನ್ ತೀರ್ಸಕ್ಕಾಗ್ಲಿಲ್ಲ, ಯಾರೋ ತುಂಬಾ ಆತ್ಮೀಯಾಗಿ ಇರೋರು ತೀರೋಗ್ಬಿಟ್ರು ಅಥವಾ ಬಿಟ್ಟು ಹೋಗ್ಬಿಟ್ರು, ಅಂಥದ್ರಲ್ಲಿ ಎಂಥ ಒಂದು ಮನೋವೇದನೆ ಇರುತ್ತೆ. ಅದನ್ನ ಹೇಗೆ ಹೇಳ್ಕೊಳ್ಳೋದು? ಅದನ್ನ ಕಂಡುಹಿಡಿಯೋದು ನಾಡಿ ಪರೀಕ್ಷೆ. ಇದು ಅದಕ್ಕೆ ನಾಡಿ ಪರೀಕ್ಷೆ ನಾವು ಮಾಡ್ತೀವಿ. ಇದರಿಂದ ಕಾಯಿಲೆಗಳು ಹುಟ್ಟತ್ತೆ. ಸಾಮಾನ್ಯವಾಗಿ ಇರುವಂತ ತಲೆನೋವು, ಸಾಮಾನ್ಯವಾಗಿ ಇರುವಂತ ಗರ್ಭಕೋಶದಲ್ಲಿ ಇರುವಂತ ಸಮಸ್ಯೆ, ಸಾಮಾನ್ಯವಾಗಿ ಇರುವಂತ ಲೈಂಗಿಕ ಸಮಸ್ಯೆ, ಸಾಮಾನ್ಯವಾಗಿ ಇರುವಂತ ತಲೆನೋವು, ಇದೆಲ್ಲ ಹಿಂದೆ ಒಂದು ಭಾವನೆ ಅಡಗಿರುತ್ತೆ, ಅದರಿಂದ ಒಂದು ಅನುಭವ ಅಡಗಿರುತ್ತೆ. ಅದನ್ನ ಕಂಡು ಹಿಡಿಯೋದು ನಾಡಿ ಪರೀಕ್ಷೆ ಇದು ಮುಖ್ಯ. ಓಕೆ. ಸೊ